ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ರಸ್ತೆಯಲ್ಲಿ ಸಿಕ್ಕಿದ ಹಣವನ್ನ ತೆಗೆದುಕೊಳ್ಳುವುದು ಸರಿನಾ ತಪ್ಪಾ? ಈ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಹೇಳ್ತೀನಿ ನೋಡಿ. ಮೊದಲಿಗೆ ನಮಗೆ ಯಾವ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಹಣ ಸಿಕ್ಕಿದೆ, ಅದರ ಅರ್ಥ ಏನು, ಅದು ಏನನ್ನ ಸೂಚಿಸುತ್ತೆ ಅಂತ ನೋಡೋಣ. ಮೊದಲನೇದಾಗಿ, ನೀವು ಕೆಲಸದಿಂದ ಮನೆಗೆ ಹಿಂತಿರುಗುವಾಗ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನ ಕಂಡ್ರೆ ಅದು ಆರ್ಥಿಕ ಲಾಭದ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಕಠಿಣ ಪರಿಶ್ರಮ ಶೀಘ್ರದಲ್ಲಿ ಫಲ ನೀಡುತ್ತೆ ಅಂತ, ಮತ್ತು ನೀವು ಆರ್ಥಿಕ ಲಾಭವನ್ನ ಎಲ್ಲಿಂದಲಾದ್ರೂ ಪಡಿಬಹುದು ಅನ್ನೋದನ್ನ ಇದು ಸೂಚಿಸುತ್ತೆ. ಹಾಗಾಗಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ದಾರಿಯಲ್ಲಿ ಹಣ ಸಿಕ್ಕರೆ ಅದನ್ನ ಖಂಡಿತವಾಗಿಯೂ ತೆಗೆದುಕೊಳ್ಳಬಹುದು ಅನ್ನುತ್ತೆ ಶಾಸ್ತ್ರಗಳು. ಎರಡನೇದಾಗಿ, ನೀವು ಯಾವುದೇ ಒಂದು ಮುಖ್ಯವಾದ ಅಥವಾ ಪ್ರಮುಖವಾದ ಕೆಲಸಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ, ಅಂದ್ರೆ ಸಂದರ್ಶನ ಮುಗಿಸಿ ಮನೆಗೆ ಬರೋ ಸಮಯದಲ್ಲಿ, ಅಥವಾ ಯಾವುದೋ ದೊಡ್ಡ ಮೀಟಿಂಗ್ ಮುಗಿಸಿ ಮನೆಯಿಂದ ಹಿಂತಿರುಗುವಾಗ ನಿಮಗೆ ದಾರಿಲಿ ಹಣ ಸಿಕ್ಕರೆ ಅದು ನಿಮ್ಮ ಕಾರ್ಯವು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಅಷ್ಟೇ ಅಲ್ಲ, ನೀವು ಜೀವನದಲ್ಲಿ ಶೀಘ್ರದಲ್ಲಿ ದೊಡ್ಡ ಯಶಸ್ಸನ್ನ ಸಾಧಿಸ್ತೀರಾ ಅನ್ನೋದನ್ನ ಸಂಕೇತವಾಗಿಸುತ್ತೆ. ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗು ನಗುತ್ತಾ ಪ್ರವೇಶ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಅನ್ನೋ ಪದ ನಿಮ್ಮ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧ ಮಾಡಿರೋ ಲಕ್ಷ್ಮೀ ಶ್ರೀಚಕ್ರ ಯಂತ್ರನ ಮನೆಗೆ ತರಿಸಿ ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ನಿಮ್ಮ ಕನಸಿನ ವಾಹನ ಕೊಳ್ತೀರಾ, ಮಕ್ಕಳು ಮಾತ್ ಕೇಳ್ತಾರೆ, ಶತ್ರು ನಾಶ ಆಗುತ್ತೆ. ಎರಡ, ನೀವು ಬಯಸಿದ್ದನ್ನು ಕೊಡುವ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರ್ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ, ಜ್ಯೋತಿಷ್ಯದ ಪ್ರಕಾರ ದಾರಿಯಲ್ಲಿ ನಿಮಗೆ ಯಾವುದೇ ರೀತಿಯ ನಾಣ್ಯ ಸಿಕ್ಕರೆ, ಅಂದ್ರೆ ಅದು ₹1 ಆಗಿರಬಹುದು, ₹2, ₹5, ₹10, ಯಾವುದೇ ನಾಣ್ಯ ಆಗಿರಬಹುದು, ಹಳೆ ಕಾಲದ ನಾಣ್ಯ ಕೂಡ ಆಗಿರಬಹುದು. ಹೀಗೆ ನಾಣ್ಯಗಳು ಸಿಕ್ಕರೆ ಅದು ಹೊಸ ಆರಂಭವನ್ನು ಸೂಚಿಸುತ್ತೆ. ಹೌದು ಸ್ನೇಹಿತರೆ, ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ಎನ್ನುವುದನ್ನ ಸೂಚಿಸುತ್ತೆ ನೋಡಿ. ಅದು ನಿಮ್ಮ ವೃತ್ತಿಗೆ ಸಂಬಂಧಿಸಿರಬಹುದು ಅಥವಾ ವೈಯಕ್ತಿಕ ಜೀವನಕ್ಕೂ ಸಹ ಸಂಬಂಧಿಸಿರಬಹುದು. ಒಟ್ನಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಶುರುವಾಗೋದಂತೂ ಖಂಡಿತ. ಇದು ಅದರ ಸೂಚನೆಯಾಗಿರುತ್ತೆ. ರಸ್ತೆಯಲ್ಲಿ ಹಣ ಬಿದ್ದು ಸಿಗೋದು ಶುಭ ಸೂಚನೆಯಾದ್ರೂ ಸಹ ಅದನ್ನು ಪಡೆದುಕೊಳ್ಳುವ ಮುನ್ನ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನ ಸಹ ತೆಗೆದುಕೊಳ್ಳಬೇಕು. ಅದು ತುಂಬಾ ಮುಖ್ಯ. ಆ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವುವು ಅನ್ನೋದನ್ನ ನೋಡೋಣ. ಮುಖ್ಯವಾಗಿ, ನೀವು ರಸ್ತೆಯಲ್ಲಿ ನೋಡ್ಕೊಂಡು ಹೋಗುವಾಗ ನೋಟ್ಗಳು ಸಿಕ್ಕರೆ ಅದನ್ನ ನೀವು ಎತ್ಕೊಂಡ್ರೆ, ಆ ಸಂದರ್ಭದಲ್ಲಿ ಅಲ್ಲೇ ಹತ್ತಿರದಲ್ಲೇ ಯಾರಾದ್ರೂ ಕಳೆದು ಹೋಗಿರುವ ಹಣಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ರೆ, ಅಂತಹ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕವಾಗಿರೋದು ತುಂಬಾನೇ ಮುಖ್ಯ. ಜೊತೆಗೆ ತಕ್ಷಣ ಆ ಹಣವನ್ನ ಹಿಂತಿರುಗಿಸಿ. ಮತ್ತೊಬ್ಬ ವ್ಯಕ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನ ತೆಗೆದುಕೊಂಡು ಹೋಗೋದು ಎಂದಿಗೂ ಶುಭ ಅಲ್ಲ. ಇದರಿಂದ ನೀವು ಮುಂದೆ ಸಮಸ್ಯೆಗೆ ಸಿಲುಕೊಳ್ಳೋದಂತೂ ಖಂಡಿತ ನಿಜ. ಹಾಗಾಗಿ ಅದನ್ನ ಆದಷ್ಟು ಬೇಗನೆ ಅವರಿಗೆ ವಾಪಸ್ ಕೊಟ್ಬಿಡಿ. ಹಿಂದಿರುಗಿಸೋದು ತುಂಬಾ ಮುಖ್ಯ. ನೀವು ನೆನಪಿಟ್ಟುಕೊಳ್ಳಬೇಕಾದ ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ, ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನ ತೆಗೆದುಕೊಳ್ಳೋದೇನೋ ಸರಿ, ಆ ಹಣ ಯಾವ ಜಾಗದಲ್ಲಿ ಬಿದ್ದಿದೆ ಅನ್ನೋದನ್ನ ನೀವು ನೋಡ್ಕೋಬೇಕು. ಒಂದ್ ವೇಳೆ ಹಣ ಅಡ್ಡ ರಸ್ತೆಯಲ್ಲಿ ಅಥವಾ 4 ರಸ್ತೆಗಳು ಸೇರಿರುವ ದಾರಿಯಲ್ಲಿ ಅದರ ಮಧ್ಯದಲ್ಲಿ ಸಿಕ್ಕರೆ ಅದನ್ನ ತೆಗೆದುಕೊಳ್ಳುವ ಯೋಚನೆ ಕೂಡ ಮಾಡಬೇಡಿ. ಅಥವಾ ಕೊಳಕಾದ ಗಲೀಜಾದ ಪ್ರದೇಶದಲ್ಲಿ ಹಣ ಬಿದ್ದಿದ್ರೆ ಅದನ್ನ ತೆಗೆದುಕೊಳ್ಳದೆ ಇರೋದೇ ಉತ್ತಮ.
ಯಾಕಂದ್ರೆ ಕೆಲವೊಮ್ಮೆ ಜನರು ವಾಮಾಚಾರ ಮಾಡೋ ಉದ್ದೇಶದಿಂದ ಅಡ್ಡ ರಸ್ತೆಗಳಲ್ಲಿ ಹಣವನ್ನ ಎಸೆದಿರ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಆ ಹಣವನ್ನ ಎತ್ಕೊಂಡ್ರೆ ಅದರಿಂದ ನಿಮ್ಮ ಮೇಲೆ ಕೆಟ್ಟ ಶಕ್ತಿಯ ಪ್ರಭಾವ ಉಂಟಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಹಣವನ್ನ ತೆಗೆದುಕೊಳ್ಳದೆ ಇರೋದು ತುಂಬಾ ಮುಖ್ಯ. ನೀವು ಈಗ ಮನೆ ಕಟ್ಟೋ ಯೋಚನೆಯಲ್ಲಿದ್ದೀರಾ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆ ಪಡಿಬಹುದು. ವಿರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಕೊನೆಯದಾಗಿ ನೀವು ಬಿದ್ದ ಹಣವನ್ನ ಎತ್ಕೊಂಡಿದ್ರೆ ಅದು ಮನೆಗೆ ನೇರವಾಗಿ ತಂದು, ಅಲ್ಲದೇನೆ ಅದು ನಾಣ್ಯ ಆಗಿದ್ರೆ ಶುದ್ಧವಾದ ನೀರಿನಿಂದ ತೊಳೆದು ಅದಕ್ಕೆ ಅರಿಶಿಣ ಹಚ್ಚಿ ದೇವರ ಮನೆಯಲ್ಲಿಟ್ಟು ನಮಸ್ಕಾರ ಮಾಡಿ ಶ್ರೀಂ ಎನ್ನೋ ಬೀಜ ಮಂತ್ರವನ್ನ 108 ಬಾರಿ ಪಠಣೆ ಮಾಡಿ ಪರ್ಸ್ ಅಥವಾ ಬೀರುವಿನಲ್ಲಿ ಇಟ್ಬಿಡಿ. ಇದು ಅಪಾರ ಪ್ರಮಾಣದ ಹಣವನ್ನ ಎಳೆಯುವ ಮ್ಯಾಗ್ನೆಟ್ ನಂತೆ ಕೆಲಸ ಮಾಡುತ್ತೆ. ಇನ್ನು ನೋಟ್ ಸಿಕ್ಕರೆ ಅದನ್ನ ಅರಿಶಿಣದ ನೀರಿನಿಂದ ಒರೆಸಿ ಅದನ್ನ ದೇವರ ಮನೆಯಲ್ಲಿಟ್ಟು ನಾಣ್ಯಕ್ಕೆ ಮಾಡಿದ ಕ್ರಮವನ್ನೇ ಅನುಸರಿಸಿ. ಇನ್ನು ಕಟ್ಟ ಕಡೆಯದಾಗಿ ರಸ್ತೆಯಲ್ಲಿ ಬಿದ್ದಿದ ಹಣ ಸಿಕ್ಕರೆ ಅಕಸ್ಮಾತ್ ನೀವದನ್ನ ಎತ್ಕೊಂಡ್ರೆ ಅದರಿಂದ ಏನೆಲ್ಲ ಪ್ರಯೋಜನ ಅನ್ನೋದನ್ನ ನೋಡೋಣ. ರಸ್ತೆಯಲ್ಲಿ ಬಿದ್ದಿರುವ ನೋಟನ್ನ ಅಥವಾ ನಾಣ್ಯವನ್ನ ನೀವೇನಾದ್ರೂ ಕಂಡುಕೊಂಡ್ರೆ ನೀವು ಅದನ್ನ ತಕ್ಷಣ ಎತ್ಕೊಳ್ಬೇಕು. ಇದು ನಿಮ್ಮ ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅನ್ನುವ ಸಂಕೇತವನ್ನ ನೀಡುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ದೇವರು ನಿಮ್ಮೊಂದಿಗಿದ್ದಾನೆ ಮತ್ತು ಆತನ ಆಶೀರ್ವಾದವನ್ನ ಪಡಿತಿದ್ದೀರಾ ಎನ್ನೋ ಅರ್ಥವನ್ನ ಸಹ ನೀಡುತ್ತೆ. ಹೀಗೆ ಸಿಕ್ಕ ಹಣವನ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ಆದ್ರೆ ತುಂಬಾ ಹಣ ಸಿಕ್ಕರೆ ಅದರಲ್ಲಿ ಕೊಂಚ ಪಾಲನ್ನ ದಾನ ಧರ್ಮಗಳಿಗೆ ಉಪಯೋಗಿಸೋದು ತುಂಬಾ ಉತ್ತಮ. ಇದಲ್ಲದೆ ನಿಮಗೆ ರಸ್ತೆಯಲ್ಲಿ ₹1, ₹5 ಅಥವಾ ₹10 ನಾಣ್ಯ ಸಿಕ್ಕರೆ ಅದನ್ನ ದೈವಿಕ ಶಕ್ತಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಹೌದು, ಯಾಕೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಸಾಮಾನ್ಯವಾಗಿ ನಾಣ್ಯಗಳನ್ನ ಲೋಹಗಳಿಂದ ತಯಾರಿಸಲಾಗುತ್ತೆ. ಲೋಹವು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಹಾಗಾಗಿ ನಿಮಗೆ ರಸ್ತೆಯಲ್ಲಿ ನಾಣ್ಯವು ಬಿದ್ದಿರೋದು ಸಿಕ್ಕರೆ ದೈವಿಕ ಶಕ್ತಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ಕೊನೆಯದಾಗಿ ಜ್ಯೋತಿಷ್ಯದ ಪ್ರಕಾರ ನಿಮಗೆ ಬೀದಿಯಲ್ಲಿ ಹಣ ತುಂಬಿದ ಪರ್ಸ್ ಸಿಕ್ಕರೆ ಅದು ತುಂಬಾ ಶುಭ ಸಂಕೇತವಾಗಿರುತ್ತೆ. ಹೌದು, ಇದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಲಾಭ ಅಥವಾ ಪೂರ್ವಜರ ಆಸ್ತಿಯನ್ನ ಆನುವಂಶಿಕವಾಗಿ ಪಡೆಯುವ ಸಾಧ್ಯತೆಯನ್ನ ಸೂಚಿಸುತ್ತೆ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಹೆಚ್ಚಿನ ಪ್ರಮಾಣದ ಹಣ ಸಿಕ್ಕಲ್ಲಿ ಆ ಪರ್ಸ್ ಅನ್ನ ಅದರ ನಿಜವಾದ ಮಾಲೀಕರಿಗೆ ತಲುಪಿಸೋದನ್ನ ಮಾತ್ರ ಮರಿಬೇಡಿ. ಆ ಪ್ರಯತ್ನನಾದ್ರೂ ಮಾಡಿ. ಯಾಕೆ ಅಂತೀರಾ? ಇದರಿಂದ ನಿಮಗೆ ಭವಿಷ್ಯದಲ್ಲಿ ಎಲ್ಲವೂ ಪ್ರಗತಿಯಲ್ಲಿ ಉಂಟಾಗತ್ತೆ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ವೀಕ್ಷಕರೇ, ರಸ್ತೆಯಲ್ಲಿ ಸಿಕ್ಕಿದ ಹಣವನ್ನ ತೆಗೆದುಕೊಳ್ಳುವುದು ಸರಿನಾ ತಪ್ಪ? ಈ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ ಅನ್ನೋ ರಹಸ್ಯ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.